ಇನ್ನು ಪಾಕಿಸ್ತಾನಕ್ಕೆ ಆರ್ಥಿಕವಾಗಿ ನಿರ್ಬಂಧ ಹಾಕುವಂತ ಕೆಲಸವನ್ನ ಈಗಾಗಲೇ ಭಾರತ ಮಾಡ್ತಾ ಇದೆ. ನೋಡಿ, ಯುದ್ಧ ಅಂದ್ರೆ ನೇರವಾಗಿ ಹೋಗ್ಬಿಟ್ಟು ಗನ್ ಹಿಡ್ಕೊಂಡು ಹೊಡೆದಾಡೋದಷ್ಟೇ ಅಲ್ಲ. ಈಗ ಯುದ್ಧಗಳು ಬದಲಾವಣೆ ಆಗಿದೆ. ಯಾವ ರೀತಿ ಅಂತಂದ್ರೆ ಆ ದೇಶ ಹೇಗೆ ನಾಶವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇಡುವಂತ ಹೆಜ್ಜೆಗಳು ಕೂಡ ಯುದ್ಧನೇ. ಈಗ ಆರ್ಥಿಕವಾದಂಥ ಯುದ್ಧವನ್ನ ಭಾರತ ಮಾಡ್ತಾ ಇದೆ ಪಾಕಿಸ್ತಾನಕ್ಕೆ. ಹೇಗೆ ಅಂತಂದ್ರೆ ಅಲ್ಲಿಂದ ಬರುವಂಥ ಆಮದು ಏನೇನು ಆಗ್ತಾ ಇತ್ತು, ಆಮದನ್ನೇನು ಮಾಡ್ಕೊಳ್ತಾ ಇದೆ, ಅದಕ್ಕೆಲ್ಲ ಬ್ಯಾನ್ ಅನ್ನು ಹಾಕಿದ್ದಾರೆ. ಈ ಮೂಲಕವಾಗಿ ಜರ್ಜರಿತವಾಗಿ ಹೋಗ್ತಾ ಇದೆ ಪಾಕಿಸ್ತಾನ. ಹೇಗೆ, ಯಾವ ರೀತಿಯಾಗಿ, ಸ್ಟೋರಿ ನೋಡಿ. ಭಾರತ ರಾಜತಾಂತ್ರಿಕ ನಡೆ, ಪಾಕ್ಗೆ ಬ್ಯಾಕ್ ಟು ಬ್ಯಾಕ್ ಶಾಕ್, ವಾಯು ಬಳಿಕ ಜಲಮಾರ್ಗ ನಿರ್ಬಂಧ, ಆಮದಿಗೂ ಬ್ರೇಕ್. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ಬೆನ್ನಲ್ಲೇ ಪಾಕಿಸ್ತಾನದ ವಿರುದ್ಧ ಭಾರತ ಹಲವು ರಾಜತಾಂತ್ರಿಕ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ. ಇದರ ಭಾಗವಾಗಿ ಈಗ ಪಾಕಿಸ್ತಾನದ ಎಲ್ಲ ರೀತಿಯ ವಸ್ತುಗಳ ಆಮದಿಗೆ ನಿರ್ಬಂಧ ವಿಧಿಸಿದೆ. ಭಾರತದ ಈ ನಿರ್ಧಾರದಿಂದ ಪಾಕ್ ಮತ್ತಷ್ಟು ಆರ್ಥಿಕ ಸಮಸ್ಯೆಗೆ ಒಳಗಾದರೆ ಭಾರತದಲ್ಲಿ ಹಲವು ವಸ್ತುಗಳ ಬೆಲೆ ಏರಿಕೆಯಾಗುವ ಸಾಧ್ಯತೆಗಳಿದೆ. ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ತನ್ನ ರಾಜತಾಂತ್ರಿಕ ನಿಲುವುಗಳಿಂದ ಪಾಕಿಸ್ತಾನವನ್ನ ಆರ್ಥಿಕವಾಗಿ ಕಟ್ಟಿಹಾಕುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇರುವಂಥದ್ದು. ಇವತ್ತು ಕೂಡ ಒಂದು ಪ್ರಮುಖ ಆದೇಶವನ್ನು ಹೊರಡಿಸಿದ್ದು ಪಾಕಿಸ್ತಾನದಿಂದ ಭಾರತಕ್ಕೆ ಆಮದಾಗುವಂಥ ಎಲ್ಲ ವಸ್ತುಗಳನ್ನು ಕೂಡ ನಿರ್ಬಂಧಿಸುವಂಥ ಕೆಲಸವನ್ನು ಮಾಡಿದೆ. ಹೀಗಾಗಿ ಪಾಕ್ನಿಂದ ಭಾರತಕ್ಕೆ ಆಮದಾಗ್ತಿದ್ದಂಥ ಸಾಕಷ್ಟು ದೊಡ್ಡ ಪ್ರಮಾಣದ ವಸ್ತುಗಳು ಈಗ ತಡೆ ಬಿದ್ದಿರುವಂಥದ್ದು. ಹೀಗಾಗಿ ಪಾಕಿಸ್ತಾನಕ್ಕೆ ಮತ್ತೊಂದು ದೊಡ್ಡ ಆರ್ಥಿಕ ಪೆಟ್ಟು ಬಿದ್ದಂತಾಗಿದೆ. ವಿದೇಶಿ ವ್ಯಾಪಾರ ನೀತಿ 2023 ಅನ್ವಯ ಈ ಘೋಷಣೆ ಮಾಡಲಾಗಿದ್ದು ಮುಂದಿನ ಆದೇಶದವರೆಗೂ ಇದು ಜಾರಿಯಲ್ಲಿರಲಿದೆ ಅಂತ ಅಧಿಸೂಚನೆಯಲ್ಲಿ ಹೇಳಲಾಗಿದೆ. ರಾಷ್ಟ್ರೀಯ ಭದ್ರತೆ ಹಾಗೂ ಸಾರ್ವಜನಿಕ ನೀತಿಯ ಹಿತದೃಷ್ಟಿಯಿಂದ ಈ ನಿರ್ಬಂಧ ಹೇರಲಾಗಿದೆ ಅಂತ ವಿದೇಶಿ ವ್ಯಾಪಾರದ ಮಹಾನಿರ್ದೇಶಕ ತಿಳಿಸಿದ್ದಾರೆ. ಪಾಕಿಸ್ತಾನದಿಂದ ಭಾರತ ಕೃಷಿ ಉತ್ಪನ್ನಗಳಾದ ಡ್ರೈ ಫ್ರೂಟ್ಸ್ಗಳಾದ ಅಂಜೂರ, ದ್ರಾಕ್ಷಿ, ಬಾದಾಮಿ, ತಾಜಾ ಹಣ್ಣುಗಳು ಮತ್ತು ಕೆಲವು ಧಾನ್ಯಗಳನ್ನು, ಕಲ್ಲುಪ್ಪು, ಸುಣ್ಣದ ಕಲ್ಲು, ಸಿಮೆಂಟ್ ಕಲ್ಲಿನಂತಹ ಖನಿಜ ಉತ್ಪನ್ನಗಳನ್ನು ಹಾಗೂ ಚರ್ಮದ ವಸ್ತುಗಳು, ಹತ್ತಿ, ಉಕ್ಕಿನ ಉತ್ಪನ್ನಗಳಂತಹ ಕೈಗಾರಿಕಾ ವಸ್ತುಗಳನ್ನು ಆಮದು ಮಾಡಿಕೊಳ್ತಾ ಇತ್ತು. ಇದರ ಜೊತೆಗೆ ಪಾಕ್ನಿಂದ ಆಪ್ಟಿಕಲ್ ಲೆನ್ಸ್, ಕೆಲವು ಮಸಾಲೆ ಪದಾರ್ಥಗಳು ಭಾರತಕ್ಕೆ ಬರ್ತಾ ಇತ್ತು. ಡ್ರೈ ಫ್ರೂಟ್ಸ್, ಹಣ್ಣುಗಳು, ಸಿಮೆಂಟ್, ಕಲ್ಲುಪ್ಪು, ಗಿಡಮೂಲಿಕೆ ಔಷಧ. ಭಾರತದಿಂದ ಏನೆಲ್ಲ ಪಾಕಿಸ್ತಾನಕ್ಕೆ ರಫ್ತಾಗುತ್ತೆ? ಔಷಧ, ಸಕ್ಕರೆ, ದ್ವಿದಳ ಧಾನ್ಯ, ಕಾಫಿ, ಟೀ, ಪೆಟ್ರೋಲಿಯಂ ಉತ್ಪನ್ನ, ರಸಗೊಬ್ಬರ, ತಾಜಾ ತರಕಾರಿ, ರಬ್ಬರ್, ಪ್ಲಾಸ್ಟಿಕ್. ಇನ್ನು 2018-19ಕ್ಕಿಂತ ಮುಂಚೆ ಭಾರತ ಪಾಕಿಸ್ತಾನದಿಂದ ಸುಮಾರು $494 ಮಿಲಿಯನ್, ಅಂದರೆ ಸುಮಾರು 3600 ಕೋಟಿ ಮೌಲ್ಯದ ಸರಕುಗಳನ್ನು ಆಮದು ಮಾಡಿಕೊಳ್ತಾ ಇತ್ತು. ಆದರೆ 2019 ನಂತರ ಈ ಪ್ರಮಾಣ ಕೇವಲ $10-20 ಮಿಲಿಯನ್ ಇಳಿದಿದೆ. ಇದರಲ್ಲಿ ಹೆಚ್ಚಿನ ಭಾಗವು ತೃತೀಯ ದೇಶಗಳ ಮೂಲಕ ಆಮದಾಗುತ್ತೆ. ಪಾಕ್ಗೆ ಈಗ ಈ ಆದಾಯಕ್ಕೆ ತಡೆ ಬೀಳಲಿದೆ. ವಾಯುಮಾರ್ಗದ ನಂತರ ಜಲಮಾರ್ಗವೂ ಬಂದ್, ಪಾಕ್ನ ಹಡಗುಗಳ ಓಡಾಟಕ್ಕೆ ಬ್ರೇಕ್. ಈ ಹಿಂದೆ ಪಾಕಿಸ್ತಾನಕ್ಕೆ ವಾಯುಮಾರ್ಗವನ್ನು ಬಂದ್ ಮಾಡಿದ್ದ ಭಾರತ ಈಗ ಪಾಕಿಸ್ತಾನದ ಹಡಗುಗಳ ಓಡಾಟಕ್ಕೂ ಬ್ರೇಕ್ ಹಾಕಿದೆ. ಭಾರತದ ಜಲಮಾರ್ಗಗಳಲ್ಲಿ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗುವ, ಪಾಕಿಸ್ತಾನದಿಂದ ಬರುವ ಹಡಗುಗಳ ಓಡಾಟಕ್ಕೆ ಬ್ರೇಕ್ ಹಾಕಿದ್ದು ಭದ್ರತಾ ದೃಷ್ಟಿಯಿಂದ ಹಡಗುಗಳ ಸಂಚಾರಕ್ಕೆ ನಿರ್ಬಂಧಿಸಿದೆ. ಇದರಿಂದ ಪಾಕ್ ಹಡಗು ಆಧಾರಿತ ಆದಾಯಕ್ಕೂ ಹೊಡೆತ ಬೀಳಲಿದೆ. ಪಾಕ್ ಮತ್ತೆ ಭಾರತದ ನಡುವೆ ಯುದ್ಧದ ಕಾರ್ಮೋಡ ಕವಿತಾ ಇದ್ದಂತೆ ಈ ಹಿಂದೆ ಪಾಕಿಸ್ತಾನಕ್ಕೆ ಭಾರತದ ವಾಯು ಮಾರ್ಗವನ್ನು ಸಂಪೂರ್ಣವಾಗಿ ಬಂದ್ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಇದ್ರ ಬೆನ್ನಲ್ಲೇ ಈಗ ಕೇಂದ್ರ ಸರ್ಕಾರ ಮತ್ತೊಂದು ಆದೇಶವನ್ನು ಹೊರಡಿಸಿದ್ದು ಪಾಕಿಸ್ತಾನದ ಜಲಮಾರ್ಗವನ್ನು ಕೂಡ ಬಂದ್ ಮಾಡುವಂಥ ಕೆಲಸವನ್ನು ಮಾಡಿದೆ. ಅಂದರೆ ಭಾರತದಲ್ಲಿರುವಂಥ ಜಲಮಾರ್ಗದಲ್ಲಿ ಪಾಕಿಸ್ತಾನದ ಯಾವ ಹಡಗುಗಳು ಕೂಡ ಸಂಚಾರ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಲಾಗಿರುವಂಥದ್ದು. ಹೀಗಾಗಿ ಪಾಕಿಸ್ತಾನಕ್ಕೆ ಮತ್ತೊಂದು ದೊಡ್ಡ ಹೊಡೆತ ಇದಾಗಿದ್ದು ಇನ್ನು ಸುತ್ತು ಹೊರೆದು ಬೇರೆ ದೇಶಗಳಿಗೆ ಓಡಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಪಾಕ್ಗೆ ಭಾರತ ಒಂದರ ಹಿಂದೆ ಒಂದರಂತೆ ಹೊಡೆತ ಕೊಡ್ತಾ ಇದ್ದು ಇದರ ಜೊತೆಗೆ ಜಾಗತಿಕ ಮಟ್ಟದಲ್ಲೂ ಹೊಡೆತ ಶುರುವಾಗಿದೆ. ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.